ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:15 ಆಗಿದೆ. ಫಸ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಕುಡಿತೀನಿ. ಸ್ಟಲ್ ಯೂಸ್ ಮಾಡಿಕೊಂಡು ಬಿಸಿನೀರು ಕಾಯಿಸ್ಕೊಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡಬೇಕು. ಮತ್ತು ನಾನಿವತ್ತು ಪೂಜೆ ಎಲ್ಲ ಮಾಡ್ಕೋಬೇಕು, ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು. ಫಸ್ಟು ರೈಸ್ ಇಟ್ಕೊಬಿಡ್ತೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಬಿಸಿನೀರಿಗೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಅದು ಫ್ಲ್ಯಾಕ್ಸ್ ಸೀಡ್ಸ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು ನೋಡಿ, ಈ ಥರ. ಈ ಫೀಲ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಪರ್ಸ್ನಲಿ ತುಂಬ ದಿನ ಆದಮೇಲೆ ಈ ಥರ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಫ್ರೆಶ್ ಏರ್ ತೊಗೊಂಡು ಆಚೆ ಕೂತಿದ್ದು. ಈ ಮನೆಗೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಹೊಸ ನೇಚರ್ ಅಲ್ವಾ, ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಜೋಶ್ ಅವಾಗಿತ್ತು. ಸೊ ಅದಾದಮೇಲೆ ನಾನು ಕಡಿಮೆ ಮಾಡಿಬಿಟ್ಟಿದ್ದೆ. ಎದ್ದೋಳೋದು ಆಚೆನೇ ಬರ್ತಿಲ್ಲ. ಲೈಕ್ ಎದ್ರೂ ಕೂಡ ನಾನು ಒಳಗಡೆನೇ ಅಲ್ಲೇ ಕಾಫಿ ಆಗಿರ್ಬೋದು, ನಾನು ಏನು ಬಿಸಿನೀರು ಕುಡಿತೀನಲ್ಲ ಬೆಳಗ್ಗೆ ಎಲ್ಲ ಅಲ್ಲೇ ಒಳಗಡೆನೇ ಇದು ಮಾಡ್ತಾಯಿದ್ದೆ. ಸೊ ಬಟ್ ಇವತ್ತು ತುಂಬ ಟೈಮ್ ಇತ್ತು. 1.5 ಅವರ್ ಬೇಗನೆ ಮುಂಚೆನೇ ಎದ್ದಿದೆ. ಒಂದು 4:30 5 o'clock ಎದ್ದಿರೋದ್ರಿಂದ ನಂಗೆ ತುಂಬಾ ಟೈಮ್ ಇತ್ತಲ್ವ. ಸೊ ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಿಕೊಂಡು ಒಂದು ರಿಲ್ಯಾಕ್ಸ್ ಆಗಿ ಸ್ಟ್ರೆಸ್ ಫ್ರೀಯಾಗಿ ಏನು ನೆನಪಾಗ್ದಲೇ ನಮ್ಮ ಡೇನ ನಾವು ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಬೇಗ ಎದ್ದೋಳೋದ್ರಿಂದ 2 ಪ್ಲಸ್ ಪಾಯಿಂಟ್ ಇದೆ. ಒಂದು, ರಿಲ್ಯಾಕ್ಸ್ ಆಗಿ ಕೆಲಸ ಮಾಡಿಕೊಂಡು ಎಲ್ಲ ಆರಾಮಾಗಿ ಮೈಂಡ್ ಕೂಡ ಕಾಮಾಗಿರುತ್ತೆ. ಬಟ್ ಇನ್ನೊಂದು ಏನಂತ ಅಂದರೆ ಎಲ್ಲ ಇಡೀ ಡೇ ಫುಲ್ಲು ನಾವು ಫ್ರೆಶ್ ಆಗಿರ್ತೀವಿ. ಅದೇ ಬೇಗ ಲೇಟಾಗಿದ್ದರೆ ಅಯ್ಯೋ ಅಲ್ಲಿ ಡ್ಯೂಟಿಗೆ ಹೋಗಬೇಕು, ಏನು ತಿಂಡಿ ಮಾಡಲಿ ಅಂತ ಎಲ್ಲ ಅರ್ಧ ಕೆಲಸ ಆಗುತ್ತೆ. ಸೊ ನನಗಂತೂ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ನಾನು ಒಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ. 1 ಈರುಳ್ಳಿ, 1 ಟೊಮೊಟೊ, ಇದು ಸಲಾಡ್ಗೆ 1 ಕ್ಯಾರೆಟ್, ಒಂದು ಸೌತೆಕಾಯಿ ಅಷ್ಟೆ.
ಒಂದು ಕಡಾಯಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲೈಕ್ ನಾರ್ಮಲ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ನಂಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಸೊ ಅದಾದಮೇಲೆ ನಾರ್ಮಲ್ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಅದೇ ರೀತಿಯೇ, ಬಟ್ ಟೊಮೊಟೊ ಹಾಕೋಕ್ಕಿಂತ ಮುಂಚೆ ಕ್ಯಾಪ್ಸಿಕಮ್ ಹಾಕಬೇಕು ಅಷ್ಟೇ. ಈರುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಒಂದು ಸ್ವಲ್ಪ ಬೆಂದಿದೆ ಅನ್ನಿಸ್ದಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿ, ಅದಕ್ಕೆ ನಾನು ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಜೀರಾ ಪೌಡರು, ಸ್ವಲ್ಪ ಚಾಟ್ ಮಸಾಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕನೂ ನಾನು ಚೆನ್ನಾಗಿ ಬಾಡಿಸ್ಕೊಂಡೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಎಣ್ಣೆಯೆಲ್ಲ ಚೆನ್ನಾಗಿ ಬೇಯುತ್ತೆ. ನಾನು ಆಯಿಲ್ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ನೀರು ಹಾಕ್ಕೊಂಡೆ. ನಿಮಗೆ ನೀರು ಬೇಡ ಅಂತಂದರೆ ನೀವು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೆ. ಸೊ ನನಗೇನು ಅವತ್ತು ನಾನು ಫಾಸ್ಟಿಂಗ್ ಇರೋದ್ರಿಂದ ನಾನು ಲಂಚ್ ಏನು ತೊಗೊಂಡಿರಲಿಲ್ಲ. ಅವ್ರಿಗೆ ಮಾತ್ರ ಇದು ಬೇಯಿಸಿರೋ ಸ್ವೀಟ್ ಪೊಟ್ಯಾಟೊ ಮತ್ತು ಕುಕುಂಬರ್ ಮತ್ತು ಕ್ಯಾರೆಟ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಇದಕ್ಕೆ ನಾನು ಮೊದಲೇ ಅನ್ನ ಮಾಡಿ ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ ಕುಕ್ಕರ್ ಮುಚ್ಚಳ. ಅನ್ನ ಚೆನ್ನಾಗಿ ಉದ್ರಾಗಲಿ ಅಂದರೆ ಲೈಕ್ ಬಿಡಿ ಬಿಡಿ ಆಗಲಿ ಅಂತ ಕಲಿಸಿದ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಲೈಕ್ ಫ್ರೈಡ್ ರೈಸ್ ಥರ ಇರುತ್ತೆ. ಸೊ ಅದಾದಮೇಲೆ ಅವರಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ನಾನು ವಾರ ಆಗಿದ್ದರಿಂದ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ನಾನು ಕೂತ್ಕೊಂಡೆ. ನೋಡಿದ್ರೆ ನಾನು ಎಷ್ಟೊತ್ತಿಂದ ವೀಡಿಯೋ ಆನ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಸ್ಟಾರ್ಟಿಂಗಿಂದನೂ ಪೂಜೆ ಎಲ್ಲ ತಗೊಂಡು ಅದೆಲ್ಲ ಕ್ಲೀನ್ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇವ್ರು ನೋಡಿದ್ರೆ ಶರಣ್ ಸೆಟ್ ಮಾಡಿಟ್ಬಿಡಿ, ನಾನು ಪೂಜೆ ಮಾಡ್ತಿರ್ತೀನಿ ನನಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಅವ್ರು ನೋಡಿದ್ರೆ ಆ್ಯಂಗಲೆಲ್ಲ ಸೆಟ್ ಮಾಡಿಟ್ಟು ಸುಮ್ಮನೆ ಕೂತಿದ್ದಾರೆ. ಎಷ್ಟೊತ್ತಂತಂದರೆ ಒಂದು 15 ಮಿನಿಟ್ಸ್. ಆಮೇಲೆ ನೋಡಿ ಬಂದು ಹೇಳ್ತಾರೆ, ಗೀತಾ ಇದು ಆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅವ್ರಿಗೆ ಬೈಕೊಂಡು ನಗಾಡ್ತಾಯಿದ್ದೆ. ಪೂಜೆ ಮಾಡೋದಕ್ಕೇ ಮಿನಿಮಮ್ 1 ಅವರ್ ತೊಗೊಳ್ತು. ನಾನು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಒಂದು ಕಡೆ ಸ್ಟ್ಯಾಂಡಲ್ಲಿ ಫೋನ್ ಇಟ್ಬಿಟ್ಟು ರೆಕಾರ್ಡ್ ಆಗಲಿ ಅಂತ ಬಿಟ್ಬಿಟ್ಟಿದ್ದೆ. ಆ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗಿತ್ತು. ಮಿನಿಮಮ್ ಅಂದ್ರೂ 45 ಮಿನಿಟ್ಸ್ ವೀಡಿಯೋನ ನಾನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಯಾವ್ದು ಹಾಕಲಿ ಯಾವ್ದು ಬಿಡಲಿ ಅಂತಲೇ ನನಗೆ ಕನ್ಫ್ಯೂಷನ್ ಆಯಿತು. ಸೊ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಸೊ ಮೇಯ್ನಾಗಿ ಪೂಜೆ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಅದು ಫಸ್ಟಿಂದನೂ ಎಲ್ಲದನ್ನು ತಕ್ಕೊಂಡ್ಬಿಟ್ಟು ಅಭಿಷೇಕ ಮಾಡಿ ಅಮ್ಮನ ಪೂಜೆ ಮಾಡೋದ್ರಿಂದ ಇನ್ನೂ ಲೇಟ್ ಆಗುತ್ತೆ ನನಗೆ. ಎಕ್ಸ್ಪೆಷಲಿ ನನಗೇನಂದರೆ ಪೂಜೆ ಮಾಡಬೇಕಾದ್ರೆ ನೀಟಾಗಿ ಸಮಾಧಾನವಾಗಿ ಪೂಜೆ ಮಾಡಬೇಕು. ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ತೃಪ್ತಿ. ಎಕ್ಸ್ಪೆಷಲಿ ಮನೆಯಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರ ಮಾಡ್ತಿದ್ರೆ ತುಂಬಾ ಮೈಂಡ್ ಫ್ರೀ ಆಗಿರುತ್ತೆ.
ಬೇಗ ಎದ್ದಿದ್ದೆ ಅಷ್ಟೇ. ಡ್ಯೂಟಿಗೆ ಟೈಮ್ ಆಗಿದೆ, ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ನಾನು ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೆ ಬಾಯ್. ಸೊ ಜಸ್ಟ್ ಒಂದು ಸ್ವಲ್ಪ ಹೊತ್ತಾಯಿತು ಬಂದು ವರ್ಕ್ ಪ್ಲೇಸಿಂದ. ಬಿಸಿಲಲ್ವಾ, ಹಾಗಾಗಿ ಸಾಕಾದಂಗೆ ಆಯಿತು. ಕೆಲಸ ಮಾಡಿಬಿಟ್ಟು ಟಯರ್ಡ್ ಆಗೋದಕ್ಕಿಂತ ಇವಾಗ ಬಿಸಿಲುಗಾಲ ಅಲ್ವಾ, ಬಿಸಿಲಿಂದ ಬಂದಿದ ತಕ್ಷಣ ಟಯರ್ಡ್ ಆಗುತ್ತೆ. ಈವ್ನಿಂಗ್ ಸಿಗ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಏನೂ ಕೆಲಸ ಇಲ್ಲ ಆ್ಯಕ್ಚುಲಿ. ಊಟಕ್ಕೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತೊಂದು ಸ್ಪೆಷಲ್ ಡೇ ಇದೆ. ಅದೇನಂತಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಲಾಸ್ಟ್ ತನಕ ನೋಡಿ, ಓಕೆನಾ? ಸೊ ಸದ್ಯಕ್ಕೆ ಏನೂ ಕೆಲಸ ಇಲ್ಲ, ಫುಲ್ ರೆಸ್ಟ್ ಮಾಡಿ ಸಂಜೆ ಹಾಗೇನೆ ಫ್ರೆಶ್ ಅಪ್ ಆಗಿ ದೀಪ ಪೂಜೆ ಮಾಡಿ ಆಚೆ ಹೋಗೋದು ಅಷ್ಟೇ. ಆಚೆ ಹೋದಾಗ ಅಲ್ಲಿ ಕೂಡ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಟ್ರೈ ಮಾಡ್ತೀನಿ. ಎಸ್ಪೆಷಲಿ ನನಗೆ ಮನೆ ಒಳಗಡೆ ಇದ್ದಾಗ ನಾನು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಆಚೆ ಹೋದಾಗ ಒಂಥರ ಎಜಿಟೇಷನ್ ಫೀಲ್ ಆಗ್ತಿರ್ತೇವೆ. ಅಯ್ಯೋ, ಟ್ರೈ ಮಾಡ್ತೀನಿ. ಇಷ್ಟು ಆಲ್ಮೋಸ್ಟ್ ನಾನು ಆಚೆ ಎಲ್ಲೂ ವೀಡಿಯೋ ಮಾಡಿಲ್ಲ, ಬರೀ ಮನೆಯಲ್ಲೇ ವೀಡಿಯೋ ಮಾಡಿದ್ದೀನಿ. ನಾನು ಟ್ರೈ ಮಾಡ್ತೀನಿ ವೀಡಿಯೋ ಡೆಫಿನೆಟಾಗಿ ಮಾಡ್ಕೊಳ್ಳೋದಕ್ಕೆ. ಗೊತ್ತಿಲ್ಲ, ಇನ್ ಕೇಸ್ ತುಂಬ ಕ್ರೌಡು ರಶ್ ಆ ಥರ ಇದ್ದರೆ ಮಾಡೋಕ್ಕಾಗೋದಿಲ್ಲ. ಜಾಸ್ತಿ ಜನ ಇದ್ದರೆ ಮಾಡಲ್ಲ. ಏನು ಬಟ್ಟೆ ವಾಶ್ ಮಾಡಿ ಹಾಕಿದ್ನಲ್ವ, ಅದು ತೊಗೊಬಂದು ಮಚ್ಚಿಡ್ಬೇಕಷ್ಟೇ. ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್. ಹಾಯ್ ಗಾಯ್ಸ್. ಸೊ ಇವಾಗ ಈವ್ನಿಂಗ್ ಆಗಿದೆ. ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಷ್ಟು ಒಂದು 3 ಮಲಗಿದವಳು 6:30ಗೆ ಎದ್ದಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ. ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದಲ್ವಾ, ಎದ್ದೇಳ್ತಿದ್ದೆ ಡೈಲಿ. ಅಂದರೆ 6:30ಗೆ ಎದ್ದೇಳ್ತಾ ಇದ್ದೆ. ಇವತ್ತು ಒಂದು 5 o'clockಗೆ ಇದೆ. ಅದೇ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಗುರುವಾರ ಇವತ್ತಿಂದ ನಾನು ಫಾಸ್ಟಿಂಗ್ ಶುರು ಮಾಡಿದ್ದೀನಿ. ಅಂದರೆ ಏನಾದರೂ ಒಂದು ಕೋರಿಕೆ ಇಟ್ಕೊಂಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ರಾಯರಿಗೆ ದೀಪ ಪೂಜೆ ಮಾಡಬೇಕು. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ದೀಪ ಪೂಜೆ ಮಾಡಿ ನೋಡೋಣ ನನ್ನ ಹಸ್ಬೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಆಚೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಿಗ್ತೀನಿ ಗಾಯ್ಸ್. ರಾಯರ ಮಠಕ್ಕೆ ಹೋಗಿದ್ವಿ. ಮಠದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಊಟಕ್ಕೆ ಹೊರಟ್ವಿ. ಇನ್ನೊಂದು ಖುಷಿ ವಿಷಯ ಏನಂತಂದರೆ, ನಾವು ಎಲ್ಲೇ ಮನೆ ಚೇಂಜ್ ಮಾಡಿದ್ರು ನಮಗೆ ಯಾವಾಗಲೂ ರಾಯರ ಮಠ ನಮಗೆ ಮನೆ ಹತ್ರನೇ, ಲೈಕ್ ನಮಗೆ ನಿಯರ್ ಬೈ ಇರುತ್ತೆ. ಅದೊಂದು ತುಂಬ ಖುಷಿ. ನಾವು ಹೋಟೆಲಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಕ್ಸ್ಪೆಷಲಿ ಊಟನೂ ಅಷ್ಟು ಚೆನ್ನಾಗಿರಲಿಲ್ಲ. ರೆಗ್ಯುಲರ್ ಹೋಗೋ ಹೋಟೆಲ್ಗೆ ಹೋಗಲಿಲ್ಲ, ನಾವು ಬೇರೆ ಹೋಟೆಲ್ಗೆ ಹೋಗಿ ನಾವು ಸ್ವಲ್ಪ ಚೇಂಜಲ್ಲಿ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಐಡಿಯಾ ಫ್ಲಾಪ್ ಆಯಿತು. 2 ಹೋಟೆಲ್ಗೆ ಹೋಗಿ ವಾಪಸ್ ಬಂದ್ವಿ ನಾವು. ಆ್ಯಕ್ಚುಲಿ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲೇ ಲೇಟ್ ಆಯಿತು. ಅದರಲ್ಲಿ ನಾವು ಟೆಂಪಲ್ಗೆಲ್ಲ ಹೋಗಿದ್ವಲ್ಲ, ಅಲ್ಲೂ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಲಾಸ್ಟ್ ಇನ್ನೇನು 9 ಗಂಟೆಗೆ ಆಲ್ಮೋಸ್ಟ್ ಹೋಟೆಲ್ ಎಲ್ಲ ಕ್ಲೋಸ್ ಆಗ್ತಾ ಇರುತ್ತಲ್ವ. ನಮಗೆ ಆ್ಯಕ್ಚುಲಿ ಅದು ಸಿಕ್ಕಿದೆ ಪುಣ್ಯ. ಆದರೂ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಸ್ಪೆಷಲ್ ಡೇ ಏನಪ್ಪ ಅಂತ ಅಂದರೆ ಗುರುವಾರನೇ ಬರ್ತಡೇ ಸ್ಪೆಷಲ್ ಏನಂತಂದರೆ ವಿಚಾರ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನನ್ನ ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಥ್ಯಾಂಕ್ ಯು ಆಲ್.